ಏನು ನೀಟ್ ಎಕ್ಸಾಮ್ ಬಗ್ಗೆ. ನೀಟ್ ಎಕ್ಸಾಮ್ಗಿಂತ ಮೊದಲು ನಮ್ಮ ಕರ್ನಾಟಕದ ಸಿಇಟಿ ಏನಿತ್ತು ಬಹಳ ಫೇಮಸ್ ಇತ್ತು. ಲೋಕಾಯುಕ್ತ ನಮ್ಮ ಫೇಮಸ್ ಇತ್ತು ಹೆಗ್ಡೆ ಅವರಿದ್ದಾಗ. ಅದು ಇವತ್ತೇನಾಗ ನಮ್ಮ ಸಿಇಟಿ ತೆಗೆದು ಕೇಂದ್ರದಲ್ಲಿ ತನ್ನ ಅಧಿಕಾರದಲ್ಲಿ ಎಲ್ಲ ರಾಜ್ಯಗಳು ಅಧಿಕಾರ ಮೊದಲು ಮಾಡುವಂತ ತನ್ನ ಕೈಯಲ್ಲಿ ತಗೊಂಡಂತ ನರೇಂದ್ರ ಮೋದಿ ಅವರು ಡಿಕ್ಟೇಟರ್ ಆಗಿ ಇವತ್ತು ನೀಟ್ ಎಕ್ಸಾಮ್ ಪೇಪರ್ ಏನೈತೆ ಲೀಕ್ ಆದ್ರೆ ರೆಸ್ಪಾನ್ಸಿಬಿಲಿಟಿ ತಗೋಬೇಕಲ್ಲ, ಜವಾಬ್ದಾರಿ. ಅದ್ರ ಬಗ್ಗೆ ಮಾತಾಡೋದಿಲ್ಲ. ಮನಮೋಹನ್ ಸಿಂಗ್ ಹೇಳ್ತಿರೋ ಮೌನಿ ಅಂತ ಹೇಳ್ತೇವೆ. ಈಗ ಎಲ್ಲಕ್ಕಿಂತ ದೊಡ್ಡ ಮೌನಿ ನರೇಂದ್ರ ಮೋದಿ ಹೇಳ್ತಾರೆ ವಿಶ್ವಗುರು ಅಂತ ಹೇಳಿ. ವಿಶ್ವಗುರು ಅಂತ ಜಗತ್ತಿನೆಲ್ಲ ತಿರುಗ್ತಾ ಇರ್ತಾರೆ. ತಿರುಗ್ತಾ ಇಲ್ಲದೆ ಅವ್ರ ವ್ಯವಹಾರ ನೋಡಿ ನಮಗ ನಾಚಿಕೆ ಬರಂತ ವ್ಯವಹಾರ. ನಿಮ್ಗೆಲ್ಲ ಗೊತ್ತದ, 3 ಬಿಟ್ಟ ಊರಿಗೆ ಸರ್ದಾರ ಅಂತ ಹೇಳಿ. 3 ಬಿಟ್ಟ ಊರಿಗೆ ಸರ್ದಾರ. ಇವ್ರು 3 ಬಿಟ್ಟು FC ಹೆಸರು ಬಂತು. ಅದ್ರ ಸಲುವಾಗಿ ಇಂಥ ಜನರಿಗೆ ನಾವು ಕಿಕ್ ಹೊಡಿಬೇಕಾಯ್ತು. ಅವ್ರು ಹೇಳ್ತಾ ಇದ್ದಾರೆ ಇವತ್ತ ಧರಣ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳು, ಅವರೆಲ್ಲ ಗುಂಡ ಮಂದಿರ, ಅವರೆಲ್ಲ ಫಾರಿನ್ ಸಹಾಯ ತಂದೆ. ಯಾವಾಗ 3 ಕೃಷಿ ಕಾಯ್ದೆ ತಂದಿದ್ರು, ಕೃಷಿ ಕಾಯ್ದೆ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಸುಮಾರು 13 ತಿಂಗಳು ಹಡ್ತಾಲ್ ಮಾಡೋದು ವಿರುದ್ಧ ಇವ್ರು ಏನ್ ಮಾಡಿದ್ರು, ರೋಡಿನ ಮೇಲೆ ಮೈ ಹೊಡಿತಿರು. ಅಲ್ಲಿ ಬಂದಂತವ್ರಿಗೆ ಪಾಕಿಸ್ತಾನ ಅಂತ ಹೇಳ್ತಿರು, ಬಂದಂತವ್ರಿಗೆ ಖಾಲಿಸ್ತಾನ ಅಂತ ಹೇಳ್ತಿರು,